ದಿನದಿಂದ ದಿನಕ್ಕೆ ತಂದೆ ವಯಸ್ಸಾಗುತ್ತಿದ್ದರೂ ಪ್ರತಿದಿನದಂತೆ ಕಾಡಿನೊಳಗೆ ಹಣ್ಣುಗಳನ್ನು ಕಲೆ ಹಾಕುತ್ತಾ ಹೋದ. ಆ ಸಮಯದಲ್ಲಿ ತುಂಬ ದಣಿದು ಹೋದನು. ಅವನು ಕಾಡಿನ ಮಧ್ಯದಲ್ಲೇ ಕುಸಿದು ಬಿದ್ದನು. ಸ್ವಲ್ಪ ಸಮಯದ ನಂತರ ಎದ್ದು ನದಿಯ ತೀರಕ್ಕೆ ಹೋಗಿ ನೀರು ಕುಡಿದನು. ಆಗ ಸ್ವಲ್ಪ ನೆಮ್ಮದಿ ಕಂಡನು. ಆ ಸಮಯದಲ್ಲಿ ತಂದೆಯ ಮನಸ್ಸಿಗೆ ತನ್ನ ಪುತ್ರಿಯರ ಭವಿಷ್ಯ ಮತ್ತು ಅವರ ಮದುವೆಯ ಬಗ್ಗೆ ಯೋಚನೆ ಬಂದಿತು. ಆ ಯೋಚನೆಗಳೊಂದಿಗೆ ಅವನು ಮನೆ ಕಡೆಗೆ ಹೊರಟನು. ಅವನು ಮನೆ ತಲುಪುವಷ್ಟರಲ್ಲಿ ತಡರಾತ್ರಿಯಾಗಿತ್ತು. ಯಾವುದನ್ನೂ ಹೇಳದೆ ಮೌನವಾಗಿದ್ದನು. ಕಿರಿಯ ಮಗಳು ಕಮಲ ತಂದೆಯನ್ನು ಮತ್ತು ಅಕ್ಕಂದಿರನ್ನು ಊಟಕ್ಕೆ ಕರೆದಳು. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿರುವಾಗ ತಂದೆ ಊಟ ಮಾಡುತ್ತಿದ್ದರೂ ಅವನ ಮನಸ್ಸು ಇನ್ನೂ ಚಿಂತೆಯಲ್ಲೇ ಇತ್ತು. ಇದನ್ನು ಗಮನಿಸಿದ ಕಮಲ ತಂದೆಯನ್ನು ಕೇಳಿದಳು, ಅಪ್ಪ, ನೀವು ಏಕೆ ಇಷ್ಟು ಯೋಚಿಸುತ್ತಿದ್ದೀರಿ? ಆಗ ಸರಳ ಮತ್ತು ವಿಮಲ ಊಟ ಮುಗಿಸಿ ಹೇಳಿದರು, ಚಿಂತೆ ಮಾಡಬೇಡಿ ಅಪ್ಪ, ಚೆನ್ನಾಗಿ ಊಟ ಮಾಡಿ ಮಲಗಿ. ಆ ರಾತ್ರಿ ತಂದೆಗೆ ನಿದ್ರೆಯೇ ಬರಲಿಲ್ಲ. ಪೂರ್ತಿ ರಾತ್ರಿ ತನ್ನ ಪುತ್ರಿಯರ ಭವಿಷ್ಯವನ್ನೇ ಯೋಚಿಸುತ್ತಿದ್ದ. ಬೆಳಗ್ಗೆ ತಂದೆ ಕೆಲಸಕ್ಕೂ ಹೋಗಲಿಲ್ಲ. ಅದನ್ನು ಕಂಡ ಕಮಲ ಮತ್ತೆ ಕೇಳಿದಳು, ಅಪ್ಪ, ನೀವು ತುಂಬ ಯೋಚಿಸುತ್ತಿದ್ದೀರಿ, ಏನಾಯಿತು? ಆಗ ತಂದೆ 3 ಪುತ್ರಿಯರನ್ನು ಕರೆದು ಅವರ ಮದುವೆಯ ಬಗ್ಗೆ ಮಾತನಾಡಿದನು. ಆಗ ಸರಳ, ನನಗೆ ಶ್ರೀಮಂತ ಹುಡುಗ ಬೇಕು. ವಿಮಲ, ನನಗೆ ಸುಂದರವಾದ ಗಂಡು ಬೇಕು. ಕೊನೆಗೆ ಅಕ್ಕಂದಿರ ಮದುವೆಯಾಗಲಿ, ನಂತರ ನನ್ನ ಬಗ್ಗೆ ಯೋಚಿಸೋಣ. ಈ ಮಾತು ತಂದೆಯನ್ನು ತುಂಬ ಸಂತೋಷಪಡಿಸಿತು. ಅವನ ಮನಸ್ಸಿನ ಚಿಂತೆ ಕಡಿಮೆಯಾಯಿತು. ಹೊಸ ಶಕ್ತಿಯೊಂದಿಗೆ ತಂದೆ ಮತ್ತೆ ಕಾಡಿಗೆ ಹೊರಟನು. ಆ ದಿನ ಅವನು ಇನ್ನೂ ಆಳವಾದ ಕಾಡಿನೊಳಗೆ ಹೋದನು. ಅಲ್ಲಿ ಅವನು ಅಪರೂಪದ ಒಂದು ಗುಡಿಸಲನ್ನು ಕಂಡನು. ಆ ಗುಡಿಸಲಿನಲ್ಲಿ ತುಂಬ ಅಪರೂಪದ ಬೆಲೆ ಬಾಳುವ ಹಣ್ಣುಗಳ ಹೋಗಿ ಅಲ್ಲಿರುವ ಹಣ್ಣುಗಳನ್ನು ಕಲೆ ಹಾಕುತ್ತಾ ಹಿಂತಿರುಗುವ ಸಮಯದಲ್ಲಿ ಒಂದು ಭಯಂಕರವಾದ ಪ್ರಾಣಿ ಅದನ್ನು ನೋಡಿ ಅದರಲ್ಲಿ ತುಂಬ ಆಕ್ರೋಶ ಬಂದಿತು. ಆಕ್ರೋಶದ ಜೊತೆಗೆ ತುಂಬ ಸಿಟ್ಟು, ಕೋಪ. ಆ ವ್ಯಕ್ತಿಯನ್ನು ತಿಂದಾಕುವಷ್ಟು ಉದ್ವೇಗ, ಆಕ್ರೋಶ ಬಂದಿತು. ಅವನ ಕಣ್ಣುಗಳಲ್ಲಿ ಬೆಂಕಿ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಆ ಭಯಂಕರ ಪ್ರಾಣಿ ತಂದೆಯ ಮೇಲೆ ಆಕ್ರಮಣ ಮಾಡಿತು. ಆಗ ತಂದೆಗೆ ದಿಗ್ಭ್ರಾಂತಿಗೊಳಗಾದನು. ಅವನಿಗೆ ಏನೂ ತಿಳಿಯಲಿಲ್ಲ. ಅವನು ಕಲೆ ಹಾಕಿದ್ದ ಎಲ್ಲ ಹಣ್ಣುಗಳು ಚೆಲ್ಲಾಬಿಲ್ಲಿಯಾದವು. ಮುಂದೆ ಏನಾಗುವುದು ಎನ್ನುವುದನ್ನು ಶೀಘ್ರದಲ್ಲೇ ಪಾರ್ಟ್ 3ಯಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತೇನೆ.